ಎಜಿ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ 2028ರ ವಿಧಾನಸಭಾ ಚುನಾವಣೆ ಕಾವು ನಿಧಾನವಾಗಿ ಏರ್ತಾ ಇದ್ದು, ಇದಕ್ಕೆ ಪೂರಕವಾಗಿ ಇಂದು ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರು ಹಾಗೂ ಮರಾಠ ಸಮುದಾಯದ ಪ್ರಮುಖ ಮುಂಚೂಣಿ ಲೀಡರ್ ನಾಗೇಂದ್ರ ಜಿಒಜಿ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಮುಕ್ತ ಸಂವಾದದಲ್ಲಿ ಮಾತನಾಡಿ, ಹಳಿಯಾಳ ಕ್ಷೇತ್ರದ ಸಮಸ್ಯೆಗಳು 2028ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಸೇರಿ ವಿವಿಧ ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಉತ್ತರ ಕನ್ನಡ ಅಂದ ತಕ್ಷಣ ಸಾಕಷ್ಟು ರೈತ ಪರ ಹೋರಾಟಗಾರರಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಅಂದ್ರೆ ಹಳಿಯಾಳ ಒಂದ್ ರೀತಿ ಮಣ್ಣಿನ ಮಗ ಇವರೇ ನಾಗೇಂದ್ರ ಜಿಒಜಿ. ವಿಶೇಷವಾಗಿ ನಾಗೇಂದ್ರ ಜಿಒಜಿ ಅಂದ್ರೆ ಬಹುಶಃ ಕಬ್ಬು ಬೆಳೆಗಾರರು ಮತ್ತೆ ಕಬ್ಬು ಬೆಳೆಗಾರರ ಹಿತರಕ್ಷಣೆಗೆ ಸಾಕಷ್ಟು ಸದಾ ಬದ್ಧವಾಗಿ ಮಲ್ಲಿಂದನೂ ಸಹ ಧ್ವನಿ ಎತ್ತರು. ಅವರು ಈಗ ನಮ್ಮ ಪತ್ರಿಕಾ ಸಮ್ಮುಖಕ್ಕೆ ಸಿಕ್ಕಿದರೆ ಬನ್ನಿ, ಅವರ ಹೋರಾಟದ ಹಿನ್ನೆಲೆ ಏನು, ವಿಶೇಷವಾಗಿ ಮುಂದಿನ ಒಂದ್ ರೀತಿ ಹೋರಾಟದ ರೂಪುರೇಷೆಗಳು, ಮತ್ತೆ ಸಾಕಷ್ಟು ಹಳಿಯಾಳ ಭಾಗದ ಜ್ವಲಂತ ಸಮಸ್ಯೆಗಳು, ಮತ್ತೆ ಇಲ್ಲಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಮತ್ತೆ ಅವರ ಮುಂದಿನ ಹೋರಾಟದ ಒಂದ್ ರೀತಿ ಹಾದಿಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ವಿಶೇಷವಾಗಿ ನಾಗೇಂದ್ರ ಜಿಒಜಿ ಅಂದ್ರೆ ಎಲ್ಲ ಒಂದ್ ಕಡೆ ಕಬ್ಬು ಬೆಳೆಗಾರರಿಗೆ ಎಲ್ಲ ಒಂದ್ ಕಡೆ ಸಕ್ಕರೆ ರೀತಿ ಇದ್ದೀರಾ. ಯಾಕಪ್ಪ ಅಂತಂದ್ರೆ ಕಬ್ಬು ಬೆಳೆಗಾರರಿಗೆ ಯಾವುದೇ ಸಂದರ್ಭದಲ್ಲಿ ತೊಂದರೆ ಆದ್ರೂ ಸಹ ಹಳಿಯಾಳ ಇರ್ಬೋದು, ಈ ಕಡೆ ಭಾಗದಲ್ಲಿ ಇರ್ಬೋದು, ವಿಶೇಷ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವ್ರ ಪರವಾಗಿ ಸಾಕಷ್ಟು ಒಂದ್ ರೀತಿ ಧ್ವನಿ ಎತ್ತಿದ್ದೀರಾ, ಸಾಕಷ್ಟು ನೋವು ಉಂಡಿದ್ದೀರಾ, ನಲ್ವಿ ಸಹ ಉಂಡಿದ್ದೀರಾ, ಸಾಕಷ್ಟು ಹೆಸರು ಮಾಡಿದ್ದೀರಾ. ಏನನ್ಸುತ್ತೆ? ಈ ಭಾಗದಲ್ಲಿ ನಮ್ಮ ಬ್ಯಾಡಿ ಸಕ್ಕರೆ ಕಾರ್ಖಾನೆ ಇದೆಯಲ್ಲ, ಇದು ರೈತರನ್ನ ಬಹಳ ಶೋಷಣೆ ಮಾಡ್ತಾ ಇತ್ತು. ನಿರಂತರವಾಗಿ ರೈತರಿಗೆ ತೊಂದರೆ ಕೊಡ್ತಾ ಇತ್ತು. ರೇಟ್ ನಲ್ಲಿ ವಿಷಯ ಇರಬಹುದು ಅಥವಾ ಇಳುವರಿ ವಿಷಯದಲ್ಲಿ ಪಾರದರ್ಶಕತೆ ಕೊರತೆ ಇರಬಹುದು. ಈ ತರ ಬಹಳಷ್ಟು ಇದು ಶೋಷಣೆ ಮಾಡ್ತಾ ಇರೋದ್ರಿಂದ ಇದರ ವಿರುದ್ಧ ನಾನು ದನಿ ಎತ್ತಬೇಕು. ಯಾಕಂದ್ರೆ ಈ ಭಾಗದಲ್ಲಿ ತುಂಬಾ ಅಮಾಯಕ ಜನ ಇದ್ದಾರೆ. ಈ ಅಮಾಯಕ ಜನರಿಗೆ ಇದೇ ರೀತಿ ನಾವು ಬಿಟ್ರೆ ಪಾಪ ಈ ರೈತರಿಗೆ ಬದುಕಿನ ಇದು ಕಷ್ಟ ಆಗ್ತದೆ ಅಂತ ಹೇಳಿ ನಾನು ವಿಚಾರ ಮಾಡಿ ಈ ಕಾರ್ಖಾನೆ ವಿರುದ್ಧ ನಾನು ಹೋರಾಟಕ್ಕೆ ಇಳಿದೆ. ಸುಮಾರು 22, 22, 23ರಲ್ಲಿ ಸುಮಾರು 45 ದಿವಸಗಳ ಹೋರಾಟ ಮಾಡಿ ಈ ಕಾರ್ಖಾನೆ ಬಂದಿಟ್ಟು ಏನು ಆ ವರ್ಷದಲ್ಲಿ 2371 ಅಂದ್ರೆ ಇಡೀ ಕರ್ನಾಟಕದಲ್ಲೇ ಅತಿ ಕಡಿಮೆ ಬೆಲೆ ಕೊಡ್ತಾ ಇದ್ರು. ಅವಾಗ ನಮ್ಮ ಹೋರಾಟದಿಂದ ಸುಮಾರು ರೈತರಿಗೆ ಸುಮಾರು 16 ಕೋಟಿಗಳಷ್ಟು ರೈತರಿಗೆ ಲಾಭ ಮಾಡಿ, ರೇಟ್ ಹೆಚ್ಚು ಮಾಡಿ ರೈತರಿಗೆ ಲಾಭ ಮಾಡಿಕೊಟ್ವಿ. ಅದರ ಸಂಪೂರ್ಣ ತೃಪ್ತಿ ನನಗಿದೆ. ಅದರ ನಂತರ ನಿರಂತರವಾಗಿ ಪ್ರತಿ ವರ್ಷನೂ ನಾವು FRP ಹೆಚ್ಚಿಗೆ ದರ ಈ ಕಾರ್ಖಾನೆಯಿಂದ ಪಡಿತಾ ಇದ್ದೇವೆ, ಮತ್ತೆ ರೈತರಿಗೆ ಸಹಾಯ ಮಾಡ್ತೇವೆ. ಈವರೆಗೆ ಸುಮಾರು ನಾವು ಏನಿಲ್ಲ ಅಂತಂದ್ರು ರೈತರಿಗೆ ಸುಮಾರು 200 ಕೋಟಿಗೂ ಮೀರಿ ನಾವು ಈ ರೈತರಿಗೆ ಲಾಭ ಮಾಡಿಕೊಟ್ಟಿದ್ದೇವೆ. ಅಂದ್ರೆ ಅವರ ಹಕ್ಕಿನ ಹಣವನ್ನ ಏನ್ ಕಾರ್ಖಾನೆಯವರು ಸುಲಿಗೆ ಮಾಡ್ತಾ ಇದ್ರು ಅದನ್ನು ನಾವು ಕೊಡಿಸಿದ್ದು ತೃಪ್ತಿ ನನಗಿದೆ ಸರ್. ಈಗ ತಾವು ವಿಶೇಷವಾಗಿ ಹಳಿಯಾಳ ಅಂದಿದ ತಕ್ಷಣ ವಿಶೇಷವಾಗಿ ಪ್ರಬಲ ರಾಜಕಾರಣಿ, ತುಂಬಾ ಹಿರಿಯ ರಾಜಕಾರಣಿ RV ದೇಶಪಾಂಡೆ ಅವರ ಒಂದ್ ರೀತಿ ಸ್ವಕ್ಷೇತ್ರ. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಅವರ ಹಲವಾರು ಸಂದರ್ಭದಲ್ಲಿ ಅವರ ಒಂದ್ ರೀತಿ ಆಡಳಿತದ ಒಂದ್ ರೀತಿ ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗದೆ ಇರೋ ಸಂದರ್ಭದಲ್ಲಿ ಮತ್ತೆ ನೀರಾವರಿ ತುಂಬಾ ಯೋಜನೆಗಳು ವಿಳಂಬ ಆದಲ್ಲಿ ಸಾಕಷ್ಟು ಒಂದ್ ರೀತಿ ಧ್ವನಿ ಎತ್ತಿದ್ರ. ವಿಶೇಷವಾಗಿ ಏನ್ ಅನ್ಸುತ್ತೆ ಸರ್, ಅಂತ ಪ್ರಬಲ ರಾಜಕಾರಣಿ ವಿರುದ್ಧ ಏನಾದ್ರು ಎದುರಾಕೊಂಡ್ರು ನೀವು? ನಾವು ಯಾವುದೇ ರಾಜಕೀಯ ವ್ಯಕ್ತಿಗಳ ವಿರುದ್ಧ ಇಲ್ಲ, ನಾವು ವಿಳಂಬದ ವಿರುದ್ಧ ಹೋರಾಡ್ತಾ ಇದ್ದೇವೆ. ನೋಡಿ, ನಾವು 25 ವರ್ಷಗಳಿಂದ ಈ ಭಾಗದ ಜನ ನೀರು ಕೇಳ್ತಾ ಇದ್ದೇವೆ. ಇಲ್ಲಿ ನೀರಾವರಿಗೆ ಶಾಶ್ವತ ಯಾವುದೇ ಯೋಜನೆ ಇಲ್ಲ. ಅದಕ್ಕೆ ನಾವು ಇಷ್ಟು ವರ್ಷದಿಂದ ನಾವು ಕೇಳ್ತಾ ಇದ್ರು. 2017ರಲ್ಲಿ ಒಂದು ಯೋಜನೆ ಮಂಜೂರಿ ಆಗ್ತದೆ. ಅದು ಮಂಜೂರಿಯಾಗಿ ಅಡಿಗಲ್ ಆಗಿ 8 ವರ್ಷ ಕಳೆದ್ರು ಸಹಿತ ಇನ್ನೂವರೆಗೂ ಅದು ನೀರ್ ಬಂದು ಮುಟ್ತಾ ಇಲ್ಲ, ಹೊಲಗಳಿಗೆ ನೀರ್ ಬಂದು ಮುಟ್ತಾ ಇಲ್ಲ. ಮತ್ತೆ ನಾವು ಇಷ್ಟೊಂದು 1.5 ವರ್ಷದಲ್ಲಿ ಮುಗಿಯಬೇಕಂತ ಕಾಮಗಾರಿ 8 ವರ್ಷ ಆದ್ರೂ ಇನ್ನೂ ತನಕ ಮುಗಿಲಿಕ್ಕೆ ತಯಾರಿಲ್ಲ. ಅದಕ್ಕೆ ನಾವು ವಿಳಂಬದ ವಿರುದ್ಧ ನಾವು ದನಿ ಎತ್ತಿದ್ದೇವೆ. ಅದಕ್ಕೆ ನಾವು ಎಲ್ಲ ಪ್ರತಿಭಟನೆ ಈ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಿಗೆ ನಾನು ಪಾದಯಾತ್ರೆ ಮಾಡಿದ್ದೇನೆ. ಪಾದಯಾತ್ರೆ ಮಾಡಿ ಮಾರ್ಚ್ 16ನೇ ತಾರೀಕು ಹಳಿಯಾಳದಲ್ಲಿ ಒಂದು ಬೃಹತ್ ಹಳಿಯಾಳ ಬಂದ್ ಮಾಡಿ ಒಂದು ಪ್ರತಿಭಟನೆ ಮಾಡಿ ಒಂದು ಯಶಸ್ವಿ ಆಗಿದ್ದೇವೆ. ಅವಾಗ ಒಂದು 15 ದಿವಸದಲ್ಲಿ ನಾವು ನೀರನ್ನ ಕೊಡ್ತೇವಂತ ಹೇಳಿದ್ದು ಜನ ಅಧಿಕಾರಿಗಳು ಮತ್ತೆ ಆ ಕಾಮಗಾರಿ ಕಾಂಟ್ರಾಕ್ಟರು ಇನ್ನೂವರೆಗೂ ನೀರು ಕೊಟ್ಟಿಲ್ಲ. ಅದು ಸ್ಟಾರ್ಟ್ ಮಾಡ್ತಾರೆ, ಪ್ರಾಯೋಗಿಕ ಹಂತದಲ್ಲಿ ಪೈಪ್ಗಳು ಒಡೆದು ಹೋಗ್ತಾ ಇದ್ದಾವೆ. ಆ ಪೈಪ್ಗಳು ಒಡೆದು ಹೋಗ್ತಾ ಇರೋದು ಆ ಗುಣಮಟ್ಟದ ಬಗ್ಗೆ ನಮ್ಗೆ ಬಹಳ ಗಂಭೀರ ಸಮಸ್ಯೆ ಇದು. ಯಾಕಂದ್ರೆ
ಪ್ರಾಯೋಗಿಕ ಹಂತದಲ್ಲೇ ಪೈಪ್ಗಳು ಹೊಡಿತಾ ಇದ್ರೆ ಈ ಯೋಜನೆ ಮುಂದಿನ ಸ್ಥಿತಿಗತಿ ಏನಾಗ್ಬಹುದು ಆತಂಕ ನಮ್ಗಿದೆ. ಅದಕ್ಕಾಗಿ ನಮ್ಮ ಹೋರಾಟ. ಈಗ ವಿಶೇಷವಾಗಿ ತಾವು ಸಹ ಒಂದ್ ರೀತಿ ಆರ್ ವಿ ದೇಶಪಾಂಡೆ ಅವರ ಗರಡಿಯಲ್ಲೇ ಇದ್ದರು ಒಂದಾನೊಂದು ಕಾಲದಲ್ಲಿ. ನಂತರ ತಾವು ತೆನೆ ಹೊತ್ತ ಒಂದ್ ರೀತಿ ಮಹಿಳೆ, ವಿಶೇಷವಾಗಿ JDS ಕದ ತಟ್ಟಿದ್ರಿ, ಅಲ್ಲೂ ಸಹ ಇದಾದ್ರಿ. ಆನಂತರ ಬಿಜೆಪಿಗೆ ಬಂದ್ರಿ, ಆನಂತರ ಇದು ಆದ್ರಿ. ಆನಂತರ ಕಳೆದ ಬಾರಿ MP ಚುನಾವಣೆಯಲ್ಲಿ ಪರೋಕ್ಷವಾಗಿ ಅಂಜಲಿ ನಿಂಬಾಳ್ಕರ್ಗೆ ಇದ್ ಮಾಡಿದ್ರಿ ಅಂತ ಇದ್ ಮಾಡೋ ಸುದ್ದಿಗಳಿದಾವೆ. ಯಾಕೆ ಸರ್ ವಿಶೇಷವಾಗಿ ಯಾಕೆ ರೈತ ಪರ ಹೋರಾಟಗಾರ ಅಲ್ಲದೆ ಯಾಕೆ ಪಕ್ಷಗಳು ಕದ ಯಾಕೆ ಬೆನ್ನು ತಟ್ಟಿದ್ರಿ ತಾವು? ಇಲ್ಲ, ಪಕ್ಷಗಳ ಅಂದ್ರೆ ಏನಾಗಿದೆ, ಈ ಭಾಗದಲ್ಲಿ ರೈತರಿಗೆ ನಾವು ಏನಾದ್ರು ಮಾಡ್ಬೇಕಂತಂದ್ರೆ ಈ ರಾಜಕೀಯವಾಗಿ ಏನಾದ್ರು ಆಗ್ಲೇಬೇಕು. ಯಾಕಂದ್ರೆ ರಾಜಕೀಯದಿಂದನೇ ದೇಶಪಾಂಡೆ ಅವರು ಇಷ್ಟು ವರ್ಷ 45 ವರ್ಷಗಳ ಕಾಲ ನಿರಂತರವಾಗಿ ರೈತರಿಗೆ ಶೋಷಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಅಭಿವೃದ್ಧಿ ಕಾಮಗಾರಿ ಇಲ್ಲ. ನೋಡಿ, ಇಷ್ಟು 45 ವರ್ಷ ಕಾಲ ಅಧಿಕಾರದಲ್ಲಿದ್ದು ಈ ಭಾಗದಲ್ಲಿ ಒಂದು ಶಾಶ್ವತ ನೀರಾವರಿ ಯೋಜನೆ ಇಲ್ಲ. ಈ ಭಾಗದ ಇದು ರೋಡ್ಗಳು ನೋಡಿದಿರಿ, ಯಾವುದೇ ಕರ್ನಾಟಕದ ಯಾವುದೇ ಕ್ಷೇತ್ರದಲ್ಲಿ ಇಂತ ಕಳಪೆ ಗುಣಮಟ್ಟದ ರೋಡ್ಗಳು ಇರ್ಲಿಕ್ಕಿಲ್ಲ. ಅಂತ ಕಳಪೆ ಗುಣಮಟ್ಟದ ರೋಡ್ಗಳಿದಾವೆ. ಯಾವುದೇ ಶಾಲೆಗಳು ಸರಿಯಾಗಿಲ್ಲ. ಯಾವುದೇ ಹಳಿಯಾಳದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಮೊದಲು ನಾವು 200 ರೂಪಾಯಿಗೆ ವರ್ಷ ಇಡೀ ನೀರು ಕುಡಿತಿದ್ವಿ. ಈಗ ಅದೇ 4,500 ರೂಪಾಯಿ ನಾವು ಪ್ರತಿ ವರ್ಷ ನೀರು ಕೊಟ್ಟರು ಸಹಿತ ನಮ್ಗೆ ಕುಡಿಲಿಕ್ಕೆ ನೀರ 24x7 ನೀರು ಕೊಡ್ತೇನೆ ಅಂತ ವಾಗ್ದಾನ ಮಾಡಿ ರೇಟ್ ಹೆಚ್ಚಿಗೆ ಮಾಡಿದವರು ಹಳಿಯಾಳದ ಜನಕ್ಕೆ ಇನ್ನು 2 ದಿವಸಕ್ಕೊಂದ್ಸರಿ 3 ದಿವಸಕ್ಕೊಂದ್ಸರಿ ನೀರ್ ಬರ್ತಾ ಇದೆ. UGID ಕಾಮಗಾರಿ ಚಾಲೂ ಮಾಡಿದ್ದಾರೆ, 8 ವರ್ಷ ಆಯ್ತು, ಮುಗಿಲಿಕ್ಕೆ ತಯಾರಿಲ್ಲ. ಹಳಿಯಾಳದ ಗಲ್ಲಿ ಎಲ್ಲ ಒಡೆದು ಎಲ್ಲ ಪ್ರತಿ ವರ್ಷ ಮಳೆಗಾಲದಲ್ಲಿ ರಂಪಾಟ ಆಗ್ತದೆ. ಅಂತ ಎಲ್ಲ ಪರಿಸ್ಥಿತಿ ಇದೆ. ಇಲ್ಲಿ ಇವರು ಕೇವಲ ದುಡ್ಡು ಮಾಡೋ ಸಲುವಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಮಾಡೋ ರಾಜಕಾರಣಿಗಳಂತಲ್ಲ. ಅದಕ್ಕೆ ನಾವು ಏನಾದ್ರೂ ಆಗ್ಬೇಕಂದ್ರೆ ಇಲ್ಲಿ ರಾಜಕೀಯವಾಗಿ ಆಗ್ಬೇಕು. ಏನಾಗಿದೆ, ಇವರು ಆರ್ ವಿ ದೇಶಪಾಂಡೆ ಅವರು ಒಂದು ಪಕ್ಷ ಇಟ್ಕೊಂಡು ಕೂತಿದ್ದಾರೆ, ಇನ್ನೊಬ್ರು ಒಂದು ಪಕ್ಷ ಇಟ್ಕೊಂಡು ಕೂತಿದ್ದಾರೆ. ಈ 2 ಪಕ್ಷಗಳಲ್ಲಿ ಒಬ್ಬೊಬ್ರು ಇರೋದ್ರಿಂದ ಈ ಭಾಗದಲ್ಲಿ ಮತ್ತೆ ಬೇರೆ ಜನರಿಗೆ ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾವು ಏನಾದ್ರೂ ಆಗ್ಬೇಕಂತಂದ್ರೆ ರಾಜಕೀಯವಾಗಿ ನಾವು ಬೆಳಿಬೇಕು. ಅದಕ್ಕಾಗಿ ನಾನು ಅದು ಪ್ರಯೋಗ ಮಾಡಿದ್ದೇನೆ, ನಿಜ ಅದು. ಈಗ ಇನ್ನೊಂದು ಸರ್, ವಿಶೇಷವಾಗಿ ರಾಜ್ಯದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿಗಳು ಆರ್ ವಿ ದೇಶಪಾಂಡೆ ಅವರು ವಿಶೇಷವಾಗಿ ಸಾಕಷ್ಟು ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ಉನ್ನತ ಹುದ್ದೆಗಳನ್ನು. ಹಾಗಾದ್ರೆ ಹಳಿಯಾಳ ವಿಧಾನಸಭಾ ಕ್ಷೇತ್ರ ಸಮಗ್ರವಾಗಿ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ನಿಮ್ಮ ನಿಲುವು? ಸರ್, ಅಭಿವೃದ್ಧಿ ಆಗಿಲ್ಲ. ಈಗ ಕಳೆದ ವರ್ಷನೇ ನಮ್ಮ ಇದು ರಿಪೋರ್ಟ್ ಹೊರಗೆ ಬಂದಿದೆ. ಹಳಿಯಾಳ ತಾಲೂಕು ಅತಿ ಹಿಂದುಳಿದ ತಾಲೂಕು ಅಂತೇಳಿ ರಿಪೋರ್ಟ್ ಇದೆ. ಮೊದಲು ಜೋಯಿಡಾ ಒಂದೇ ತಾಲೂಕಿತ್ತು, ಈಗ ಹಳಿಯಾಳ ಸಂಪೂರ್ಣ ಕ್ಷೇತ್ರ ಹಿಂದುಳಿದ ಕ್ಷೇತ್ರ ಅಂತ ಇದು ರಿಪೋರ್ಟ್ ಬಂದಿದೆ. ಸರ್ಕಾರದ ಇದೆ ಕಾಗದಾನೇ ಹೇಳ್ತಾ ಇದ್ದಾವೆ. ಅಂದ್ರೆ ಇವರು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ನೀವೇ ಹೇಳಿ. 2028ಕ್ಕೆ ವಿಶೇಷವಾಗಿ ಅತ್ಯಂತ ಹಿರಿಯ ರಾಜಕಾರಣಿ ಮತ್ತೆ ಕುಸ್ತಿಗೆ ನಾನೇ ನಿಲ್ತೀನಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ದಾರೆ. ತಾವು ಸಹ ಒಂದ್ ರೀತಿ ಒಬ್ಬ ಪ್ರಬಲ ಸಮುದಾಯ, ಮರಾಠ ಸಮುದಾಯದ ಪ್ರಬಲ ವ್ಯಕ್ತಿ. ವಿಶೇಷವಾಗಿ ನಿಮ್ಮ ಅಭಿಮಾನಿಗಳು ಸಹ ತಾವು 2028ಕ್ಕೆ ಯಾವ್ದಾದ್ರು ಪಕ್ಷದಿಂದ ಟಿಕೆಟ್ ಸಿಕ್ಕಿದ್ರೆ ನಿಲ್ಬೇಕು, ಇಲ್ಲಾಂದ್ರೆ ಪಕ್ಷೇತರ ಸ್ಪರ್ಧೆ ಮಾಡ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರಂತೆ. ಖಂಡಿತವಾಗಿ ಅವಕಾಶ ಸಿಕ್ಕರೆ ನಾನು ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ನಾವು ರಾಜಕೀಯವಾಗಿ ಈ ಭಾಗದ ಹಣೆಬರ ಬದಲಾವಣೆ ಆಗ್ಬೇಕಂದ್ರೆ ಈ ರೈತರ ಹಣೆಬರ ಬದಲಾವಣೆ ಆಗ್ಬೇಕು. ಈ ಭಾಗದ ಕೂಲಿ ಕಾರ್ಮಿಕರಿಗೆ, ಈ ಭಾಗದ ಜನರಿಗೆ ಏನಾದ್ರೂ ಸಹಾಯ ಮಾಡ್ಬೇಕಂದ್ರೆ ರಾಜಕೀಯವಾಗಿ ಮಾತ್ರ ಸಾಧ್ಯ. ಅದಕ್ಕೆ ಈ ಸೋಷಿಯಲ್ ಆಗಿ ನಾನು ಬೇಕಾದಷ್ಟು ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಬದಲಾವಣೆ ತರಬೇಕಂತಂದ್ರೆ ರಾಜಕೀಯವಾಗಿ ನಾವು ಬೆಳಿಬೇಕು. ಅದಕ್ಕಾಗಿ ನಾನು ಅವಕಾಶ ಸಿಕ್ಕರೆ ಖಂಡಿತವಾಗಿ ಪ್ರಯೋಗ ಮಾಡ್ತೀನಿ. ಅಲ್ಲ, ಈ ಹಿಂದೆ ಯಾವಾಗ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಏನ್ ಕೈ ಸುಟ್ಕೊಂಡಿದ್ರ, ನಿಂತಿದ್ರ? ನಿಲ್ಬೇಕಂತ ಪ್ರಯತ್ನ ಮಾಡಿದ್ದೇನೆ, ಸಾಕಷ್ಟು ಕೈ ಸುಟ್ಕೊಂಡಿದ್ದೇನೆ. ಅದು ಸಹಜ ಪ್ರಕ್ರಿಯೆ. ಅದು ಸಾಕಷ್ಟು ನಷ್ಟನೂ ಅನುಭವಿಸಿದ್ದೇವೆ. ಯಾವ ರೀತಿ ಇಷ್ಟೆಲ್ಲಾ ಎದುರಕೊಂಡಲ್ಲ ಒಬ್ಬ ಪ್ರಬಲ ರಾಜಕಾರಣಿ ಪ್ಲಸ್ ಸಾಕಷ್ಟು ಅವ್ರನ್ನ ಯಾವ ರೀತಿ ಏನೇನ್ ಸವಾಲುಗಳು ಮತ್ತೆ ಯಾವ ರೀತಿ ಸಂಕಷ್ಟಗಳನ್ನ ಅನುಭವಿಸಿದ್ರಿ? ಸಂಕಷ್ಟ ಅಂತಂದ್ರೆ ಈ ಹಳೆಯಾದ ರಾಜಕಾರಣಿಗಳು ಹೇಗಿದಾರ ಅಂತಂದ್ರೆ ಒಂದು ಮನುಷ್ಯನಿಗೆ ಏನಾದ್ರು ಅವನಿಂದ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅವನ ಮೂಲ ಉದ್ಯೋಗ ಮೂಲಕ್ಕೆ ಕೈ ಹಾಕ್ತಾರೆ. ಅಂದ್ರೆ ಉದ್ಯೋಗ, ಕೈ ಕಸಬು ಎಲ್ಲ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ನನ್ನ ವಿಷಯದಲ್ಲೂ ಅದು ಆಗಿದೆ. ನಂದು ಸ್ಮಾಲ್ ಇಂಡಸ್ಟ್ರಿ ಇತ್ತು, ಸ್ಟೋನ್ ಕ್ರಷರ್ ಇತ್ತು. ಮತ್ತೆ ಕರ್ನಾಟಕದಲ್ಲಿ ಎಲ್ಲಾ ಕ್ರಷರ್ಗಳು ಬಂದಾದ ನಂತರ ಅದು 2012ರಲ್ಲಿ ಏನು
ಸ್ಟೋನ್ ಕ್ರಷರ್ ರೆಗ್ಯುಲೇಷನ್ ಆಕ್ಟ್ ಬರ್ತದೆ, ಹಾ. ಅದರಲ್ಲಿ ಮೊದಲನೇ ಲೈಸೆನ್ಸೇ ನಂದು ಓಕೆ ಇದು ಕಾನೂನು ಪ್ರಕಾರ. ಓಕೆ ಅಂತ ಲೈಸೆನ್ಸ್ ಇರುವಂತ ಒಂದು ಇದು ಸ್ಟೋನ್ ಕ್ರಷರ್ ಅನ್ನ ಹಾ. ಇವರು ತಮ್ಮ ಅಧಿಕಾರ ಬಳಸಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಹಾ. ಬಂದ್ ಮಾಡುವಂತ ಕೆಲಸ ಮಾಡಿದ್ರು. ಓಕೆ ಮತ್ತೆ ಇದೊಂದೇ ಅಲ್ಲ, ಅವರು ಸುಮಾರು 15 ವರ್ಷ ಕಾಲ ಹಾ. ಈ ಇದು ಕರ್ನಾಟಕ ರಾಜ್ಯದ ಇದು ಕೈಗಾರಿಕಾ ಮಂತ್ರಿಯಾಗಿ ಹಾ. ಹಳೆಯಾಳಕ್ಕೆ ಒಂದು ಕೈಗಾರಿಕೆ ಅಂತೂ ತಂದಿಲ್ಲ. ಓಕೆ ಆಮೇಲೆ ಇಲ್ಲಿರುವಂತ ಬೇಕಾದಷ್ಟು ಇದು ಕೈಗಾರಿಕೆಗಳನ್ನ ಬಂದ್ ಮಾಡಿದಾರೆ. ಅದರಲ್ಲಿ ನಂದು ಒಂದು. ಓಕೆ ದಾಂಡೇಲಿಯಲ್ಲಿ ಬೇಕಾದಷ್ಟು ಇದು ಕಾರ್ಖಾನೆಗಳನ್ನ ಬಂದ್ ಮಾಡಿದ್ದಾರೆ, ಬೇಕಾದಷ್ಟು ಕೈಗಾರಿಕೆಗಳನ್ನ ಬಂದ್ ಮಾಡಿದ್ದಾರೆ. ಓಕೆ ಆದ್ರೆ ನಂದು ಒಂದು ಓಕೆ ನಂದು ಧೈರ್ಯ ಹೊಂದಲಿಲ್ಲ. ಓಕೆ ಇದೆ ದೇವ್ರೆ ಹಾ. ತಂದೆ ತಾಯಿ ಆಶೀರ್ವಾದ ಇದೆ. ಈಗ ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕ್ಸ್ ಇದೆ ಇಲ್ಲಿ ಹಳೆಯಾಳದಲ್ಲಿ. ಯಾರು ಸರ್? ಎರಡು ಪಕ್ಷದಲ್ಲಿ, ಒಂದ್ ಪಕ್ಷದಲ್ಲಿ ಆರ್ ವಿ ದೇಶಪಾಂಡೆ ಅವರು ಇದ್ದಾರೆ, ಇನ್ನೊಂದ್ ಪಕ್ಷದಲ್ಲಿ ಮಾಜಿ ಶಾಸಕರಿದ್ದಾರೆ. ಹಾ. ಯಾಕಂದ್ರೆ ಈಗ ನಾವು ಕಾರ್ಖಾನೆ ವಿರುದ್ಧ ಹೋರಾಡ್ಲಿಕ್ಕೆ ನಾವು ಶುರು ಆದ್ರೆ ರೈತರು ಹಾ. ಅವ್ರಿಬ್ರು ಒಂದಾಗಿ ರೈತರಿಗೆ ನಂಬಿಕೆ ಹಾಕೋದು, ಹಾ. ನಮ್ಮ ಇದಕ್ಕೆ ಪ್ರತಿಭಟನೆಗೆ ಜನ ಬರ್ದಂಗ್ ನೋಡ್ಕೊಳ್ಳೋದು, ಹಾ. ಆಮೇಲೆ ಇವರು ಕಾರ್ಖಾನೆ ಪರವಾಗಿ ಬ್ಯಾಟಿಂಗ್ ಮಾಡೋದು, ಹಾ. ಇವೆಲ್ಲ ನಡೀತಾನೆ ಇರ್ತದೆ. ಓಕೆ ಇದು ಇದು ಚುನಾವಣೆಗೂ ಸಹ ಸೀಮಿತ, ಚುನಾವಣೆಗೆ ಮಾತ್ರ ಸೀಮಿತ ಅಲ್ಲದೆ ಹೋರಾಟಗಳಿಗೂ ಎಲ್ಲದಕ್ಕೂ ಅವರು ಇದಾಗ್ತಾರೆ. ಅಲ್ಲ. ಈಗ ನಿಮ್ಮ ವ್ಯಕ್ತಿತ್ವಕ್ಕೆ, ವಿಶೇಷವಾಗಿ ನಿಮ್ಮ ಸಿದ್ಧಾಂತಕ್ಕೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳ ಹತ್ತಿರವಾಗಿದೆಯೋ ಅಥವಾ ಬಿಜೆಪಿ ಪಕ್ಷದ ಸಿದ್ಧಾಂತಗಳ ಹತ್ತಿರವಾಗಿದೆಯೋ? ಯಾವ ಸಿದ್ಧಾಂತಗಳು ಹತ್ತಿರವಾಗಿದೆ? ಸಿದ್ಧಾಂತ ಸರ್ ಏನಿಲ್ಲ. ಈಗ ಏನಾಗ್ಬೇಕು, ಜನರಿಗೆ ಒಳ್ಳೇದಾಗ್ಬೇಕು. ಓಕೆ ಜನರಿಗೆ ಒಳ್ಳೇದಾಗ್ಲಿಕ್ಕೆ ನಮ್ಮ ಇದಿದೆ, ಹೋರಾಟ ಇದೆ. ಹಾ. ಈ ಹೋರಾಟಕ್ಕೆ ಬೆಂಬಲವಾಗಿ ಯಾವ ಪಕ್ಷ ನನ್ನ ಹತ್ರ ಬರ್ತದೆ ಹಾ. ಆ ಪಕ್ಷಕ್ಕೆ ನೋಡುವ. ಅಲ್ಲ, 2028 ಏನೋ ನೀವು ಸಹ ಬಿಜೆಪಿಯಿಂದ ಟಿಕೆಟ್ ಕೇಳ್ತೀರಾ, ಬಿಜೆಪಿಯಿಂದ ಏನೋ ಟಿಕೆಟ್ ಕೇಳೋದಕ್ಕೆ ಸಾಕಷ್ಟು ಲಾಬಿ ನಡೆಸಿದಿರಾ ಅಂತ ಒಂದ್ ಕಡೆ ಸುದ್ದಿ ಇದೆ. ಹಾ, ಪ್ರಯತ್ನ ಇದೆ, ಹಾ. ನೋಡುವ. ಬಿಜೆಪಿಯಿಂದ ಬಿಜೆಪಿಯಿಂದ ಅದೇ ನಮ್ಮ ಹೋರಾಟಕ್ಕೆ ಯಾವ ಪಕ್ಷ ನಮಗೆ ಬೆಂಬಲ ಕೊಡ್ತದೆ ಓಕೆ ಆ ಪಕ್ಷದ ಪರವಾಗಿ ನೋಡುವ ಅಂತ ನನ್ನ. HD ಕುಮಾರಸ್ವಾಮಿ ಅವರು ಇವತ್ತು ಸಹ ನಿಮ್ ಜೊತೆ ಸಂಪರ್ಕದಲ್ಲಿದ್ದಾರೆ? ಸಂಪರ್ಕದಲ್ಲಿ ಇದ್ದಾರೆ. ಓಕೆ ಮೊದ್ಲಿಂದ ಸಂಬಂಧ ಇದೆ, ಓಕೆ ಸಂಪರ್ಕ ಇದೆ. ಹೌದಾ? ಓಕೆ. ಯಾವ ರೀತಿ ಸರ್, ವಿಶೇಷವಾಗಿ ಹಳಿಯಾಳ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಮೊದ್ಲಿಂದನೂ ಸಹ ಆರ್ ವಿ ದೇಶಪಾಂಡೆ ಅವರ ಸ್ವಕ್ಷೇತ್ರ. ಇವಾಗ ಅವರು ರಾಜಕೀಯದ ಒಂದ್ ರೀತಿ ಹಿರಿಯ ಶಾಸಕರು ರಾಜ್ಯದಲ್ಲೇ. ಓಕೆ, ಅವರು ಅಭಿವೃದ್ಧಿ ಮಾಡಿಲ್ಲ, ಟೀಕೆ ಟಿಪ್ಪಣಿ ಬಿಟ್ಬಿಡಿ. ಈಗ ಸಚಿವ ಸ್ಥಾನ ಹೊಂದಿದೆ. ವಿಶೇಷವಾಗಿ ಸಚಿವ ಸ್ಥಾನ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಭಿಮಾನಿಗಳು ಒತ್ತಾಯ ಮಾಡ್ತಾವ್ರೆ. ವಿಶೇಷವಾಗಿ ನಿಮ್ಮ ನಿಲುವೇನು? ಸಚಿವರೇನು ಆಗ್ಬೇಕಾ? ಇಲ್ಲಿ ನಮ್ಮ ನೋಡಿ, ಸ್ವಂತ ಕ್ಷೇತ್ರದಲ್ಲಿ ಅವ್ರ ಬಗ್ಗೆ ಅವ್ರಿಗೆ ಸಚಿವರು ಮಾಡ್ಬೇಕಂತ ಯಾರು ಒತ್ತಾಯ ಮಾಡ್ತಾ ಇಲ್ಲ, ಎಲ್ಲೂ ಯಾರು ಒತ್ತಾಯ ಮಾಡೋದಿಲ್ಲ. ಹಾ. ಮತ್ತೆ ಇಡೀ ಕರ್ನಾಟಕದಲ್ಲಿ ಯಾರು ಒತ್ತಾಯ ಮಾಡ್ತಾ ಇಲ್ಲ. ಅವ್ರಿಗೆ ಶಾಸಕ ಆಗ್ರಹ ಮಾಡಿದ್ದಾರೆ. ಅದು ಒಬ್ರು ಅವರ ಪಕ್ಷದ ಅಧ್ಯಕ್ಷರು ಒಂದು ಕೇಳಿದಾರೆ ಬಿಟ್ರೆ, ಒಂದಾನೊಂದು ಕಾಲದಲ್ಲಿ ನೀವು ಅವ್ರ ಶಿಷ್ಯ, ಒಂದಾನೊಂದನ ಕಾಲದಲ್ಲಿ ನಾವು ಶಿಷ್ಯರಾಗಿದ್ವಿ. ಹಾ. ನೋಡಿ, ಈ ಕ್ಷೇತ್ರದಲ್ಲಿ ಅಲ್ಲ, ಎಲ್ಲೂ ಅವರು ಯಾವುದೇ ತಮ್ಮ ಇದನ್ನು ಬೆಳೆಸಲಿಲ್ಲ, ಯಾರೇ ಶಿಷ್ಯರನ್ನು ಬೆಳೆಸಲಿಲ್ಲ. ಓಕೆ ಬೆಳೆಸಲಿಲ್ಲ ಅಂದ್ರೆ ಸಹಜವಾಗಿ ಯಾರು ಅವ್ರ ಬಗ್ಗೆ ಪ್ರೀತಿ ತೋರಿಸೋದಿಲ್ಲ, ಮಮಕಾರ ತೋರಿಸೋದಿಲ್ಲ, ಹಾ. ಯಾರು ಕೇಳೋದೇ ಇಲ್ಲ. ಸಚಿವರು ಆಗ್ಬೇಕಾ ಏನಾದ್ರು ಏನ್ ಕೆಲಸ ಮಾಡ್ಲಿಕ್ಕೆ? ಸರ್, ನಾನು ಸಚಿವರು ಆಗ್ಬೇಕು, ಆದ್ರೆ ಅದರಿಂದ ಏನ್ ಅಧಿಕಾರ ಇದೆಯಲ್ಲ, ಹಾ. ಜನರ ಒಳ್ಳೇದಕ್ಕೆ ಬಳಸ್ಬೇಕು. ಓಕೆ ಅಂದ್ರೆ ಮಾತ್ರ ಅದಕ್ಕೆ ತಗೊಳ್ಬೇಕು. ಓಕೆ ಸ್ವಂತ ಸ್ವಾರ್ಥಕ್ಕಾಗಿ ಇದು ಬಳಸ್ಕೊಳ್ದಾದ್ರೆ ಯಾಕೆ? ಓಕೆ ಓಕೆ ಒಟ್ಟಾರೆ ನೀವು ಸಹ ಒಂದ್ ರೀತಿ 2-3 ಪಕ್ಷಗಳ ಜೊತೆಗೆ ಸಾಕಷ್ಟು ಈಗ ಪ್ರತ್ಯೇಕವಾಗಿ ಕಬ್ಬು ಬೆಳೆಗಾರ ಹೋರಾಟಗಾರ ಆಗಿ ಮಂಚೂಣಿ ಹೋರಾಟಗಾರ ಕೆಲಸ ಮಾಡಿದಿರಾ. ವಿಶೇಷವಾಗಿ ಸಾಕಷ್ಟು ಅಭಿಮಾನಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಾ, ಸಾಕಷ್ಟು ಕ್ಷೇತ್ರಾದ್ಯಂತ ಒಳ್ಳೆ ಹೆಸರು ಮಾಡಿದಿರಾ. ಎಲ್ಲರಿಗೂ ಏನು ಒಬ್ಬ ಹೋರಾಟಗಾರನಾಗಿ ಅವರ ಕಣ್ಣೀರು ಒರೆಸ್ತಕ್ಕಂತ ವ್ಯಕ್ತಿಯಾಗಿದ್ದೀರಾ. ಏನ್ ಹೇಳಿಕ್ ಬಯಸ್ತೀರಾ ಅವ್ರ ಭರವಸೆ ತಮ್ಮ? ನೋಡಿ, ಈ ಭಾಗದಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ 70% ಜನ ರೈತಾಕಿ ವರ್ಗದವರಿದ್ದಾರೆ. ಈ ರೈತರಿಗೆ ಒಂದು ಸಮಗ್ರ ನೀರಾವರಿ ಯೋಜನೆ ಬೇಕು. ಆ ರೈತರಿಗೆ ನೀರಿನ ಭದ್ರ ಅಡಿಪಾಯ ಬೇಕು. ಅಂದ್ರೆ ಮಾತ್ರ ಈ ಭಾಗದ ಅಭಿವೃದ್ಧಿ ಸಾಧ್ಯ. ಯಾಕಂದ್ರೆ ರೈತ ಉಳಿದರೆ ದೇಶ ಉಳಿತದೆ. ಅದಕ್ಕಾಗಿ ಈ ರೈತಾಪಿ ವರ್ಗಕ್ಕೆ ಆದ್ಯತೆ ಕೊಡ್ಬೇಕು, ಅದನ್ನ ಬೆಳೆಸ್ಬೇಕು, ಕೃಷಿಯನ್ನ ಉತ್ತೇಜಿಸಬೇಕು. ಆ ನಿಟ್ಟಿನಲ್ಲಿ ಎಲ್ಲಾ ಸರ್ಕಾರಗಳು ಕೆಲಸ ಮಾಡ್ಬೇಕು. ಅದ್ರ ಜೊತೆ ಎಲ್ಲ ಸಮಗ್ರ ಜನರ ಅಭಿವೃದ್ಧಿ ಸಲುವಾಗಿ ಕೆಲಸ ಮಾಡ್ಬೇಕು. ಅಲ್ಲ, ಇಲ್ಲಿವರೆಗೂ ಸಹ ಟಿಲ್ ಟುಡೇ ಇಲ್ಲಿವರೆಗೂ ಸಹ ಬಿಜೆಪಿಯಿಂದ ಶಾಸಕರಾಗಿಲ್ಲ. ಏನು ಬಿಜೆಪಿಯಿಂದ ವಿಶೇಷವಾಗಿ ನಿಮ್ಮ ರೂಪದಲ್ಲಿ ಏನಾದ್ರು 2028ಕ್ಕೆ ನಿರೀಕ್ಷೆ ಮಾಡ್ಬೋದಾ ಜನ? ದೇವರಿದ್ದಾರೆ, ನೋಡುವ.
ಅಲ್ಲ ಏನು ನೀವೇನಾದ್ರು ವೈಯಕ್ತಿಕವಾಗಿ ವಿಜಯೇಂದ್ರ ಅವ್ರು ಭೇಟಿಯಾಗಿ ಟಿಕೆಟ್ ಕೊಡಿ ಅಂತ ಏನಾದ್ರು ಇನ್ ಮುಂದೆ ಏನೋ ಪ್ರಯತ್ನ ಮಾಡ್ತೀರಾ ಅಂತ ಬಿಜೆಪಿ? ಇಲ್ಲ, ಸಾಕಷ್ಟು ಜನ ನಮ್ಮ ಕಾರ್ಯಕರ್ತರು ನಮ್ ಜೊತೆ ಇರುವಂತವ್ರು ಎಲ್ಲ ಕೆಲವೊಬ್ರು ಕಾಂಗ್ರೆಸ್ನಿಂದ ಕೇಳಬಹುದು ಅಂತ ಹೇಳ್ತಾರೆ, ಕೆಲವೊಬ್ರು ಬಿಜೆಪಿಯಿಂದ ಕೇಳ್ಬೇಕಂತ ಹೇಳ್ತಾರೆ. ಹಾ. ಜನರ ಒತ್ತಾಯ ಹಾ. ನೋಡ್ಕೊಂಡು ಆ ಬಗ್ಗೆ ಮುಂದುವರಿತ. ಅಲ್ಲ, ನಿಮ್ದು ಹೃದಯ ಯಾರ ಕಡೆ ಇದೆ? ಏನೋ ಕಮಲನೋ ಅಥವಾ ಕಮಲ ಹಿಡಿತಿರೋ ಅಥವಾ ಕೈ ಹಿಡಿತಿರೋ ಅಥವಾ ಏನೋ ಪೊರ್ಕೆ ಸರ್, ನಾನು ಆಲ್ರೆಡಿ ಬಿಜೆಪಿಯಲ್ಲಿ ಇದ್ದೇನೆ. ಆದ್ರೆ ಬಿಜೆಪಿ ಪಕ್ಷ ನನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ನೋಡುವ ಮುಂದಿನ ದಿನಗಳಲ್ಲಿ ನಾನು ನನ್ನ ಹೋರಾಟಕ್ಕೆ ಬೆಂಬಲವಾಗಿ ಪಕ್ಷ ಗುರ್ತಿಸ್ಕೊಂಡು ಬೆಂಬಲವಾಗಿ ನಿಂತ್ರೆ ಖಂಡಿತವಾಗಿ ಬಿಜೆಪಿಯಿಂದ ಕೇಳ್ತೀನಿ. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ, ಮೊನ್ನೆ ಗೌರವಾನ್ವಿತ ಏನು ಹಳಿಯಾಳ ವಿಧಾನಸಭಾ ಕ್ಷೇತ್ರದ ವಿಶೇಷವಾಗಿ 3ನೇ ಶಕ್ತಿ ಅಂದ್ರೆ ತಪ್ಪಾಗ್ಲಾರ್ದು ಇವರೇ ಒಂದ್ ರೀತಿ ರೈತರ ಒಂದ್ ರೀತಿ ನಾಡಿ ಮಿಡಿದ ವಿಶೇಷ ಕಬ್ಬು ಬೆಳೆಗಾರರ ಒಂದ್ ರೀತಿ ಹಿತರಕ್ಷಕ ಮಾನ್ಯ ನಾಗೇಂದ್ರ ಜೀವೋಜಿ ಅವರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.